ಇದು ಮಾತನಾಡುವ ಸಮಯ ಅಲ್ಲ. ಅವರೊಬ್ಬರು ಒಂದು ಪಕ್ಷದಲ್ಲಿದ್ದರೂ ಕೂಡ ಸರ್ವ ಪಕ್ಷಗಳ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂಥವರು, ನಿಗರ್ವಿಗಳು, ಅಜಾತಶತ್ರುಗಳು, ನಿಸ್ವಾರ್ಥಿಗಳು, ಉದಾರ ಗುಣವನ್ನು ಉಳ್ಳವರಾಗಿದ್ದರು. ಕಾಯಕ ತತ್ಪರರು, ಕ್ರಿಯಾಶೀಲರು, ದೂರದೃಷ್ಟಿ ಉಳ್ಳವರಾಗಿದ್ದರು. ಹೀಗೆ ಅನೇಕ ವಿಶೇಷ ಗುಣಗಳನ್ನು ಅವರು ತುಂಬಿಕೊಂಡಿದ್ದಂಥವ್ರು. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಕನ್ನಡ ಗಾದೆ ಮಾತೇನಿದೆ, ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಶಿವಶಂಕರ್. ಅವರು ಹುಟ್ಟುತ್ತ ಶ್ರೀಮಂತರಲ್ಲ, ಆಗರ್ವ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಂಥವ್ರಲ್ಲ. ಅವರು ಝೀರೋ ಇದ್ದವರು ಹೀರೋ ಆದರು. ಝೀರೋ ಇರೋರು ಹೇಗೆ ಹೀರೋ ಆಗಲಿಕ್ಕೆ ಬೇಕು ಸಾಧ್ಯ ಅನ್ನೋದಕ್ಕೆ ಶಿವಶಂಕರ್ ನಮ್ಮ ನಡುವೆ ಒಂದು ಉದಾಹರಣೆ. ಅವರ ಗುರುಗಳು ಮಠಗಳ ಬಗ್ಗೆ ಸದಾ ಮುಗಿದ ಕೈ ಬಾಗಿದ ತಲೆಯವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಶಿವಶಂಕರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಉದಾಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವಶಂಕರಪ್ಪನಂತ ಇನ್ನೊಬ್ಬ ವ್ಯಕ್ತಿಯನ್ನು ಪಡೆದುಕೊಳ್ಳೋದು ಕೂಡ ಅಸಾಧ್ಯವಾದ ಮಾತು ಅಂತಕ್ಕಂತಹದ್ದು ಜನರಿಗೆಲ್ಲ ಗೊತ್ತಿರುವಂತಹದ್ದು. ಸರ್ವಜ್ಞ ಹೇಳಿದಾಗೆ ಅರಣ್ಯವ ಕಾಲಕ್ಕೆ ಕರೆದು ಬಾನ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಅಂತನೂ ಹಾಗೆ ಶಿವಶಂಕರಪ್ಪರು ಯಾವತ್ತೂ ಕೂಡ ಕೈಯನ್ನು ಕೊಟ್ಟವರೇ ಗೊತ್ತು, ಬೇಡದವರಲ್ಲ. ಕೊಡುಗೈ ದಾನಿಗಳಾಗಿದ್ದಂಥ ಶಿವಶಂಕರಪ್ಪರು ಇವತ್ತು ನಮ್ಮ ನಡುವೆ ಭೌತಿಕವಾಗಿಲ್ಲ. ಆದರೆ ಅವ್ರು ಮಾಡಿದಂಥ ಸಾಧನೆ, ಅವರೊಟ್ಟು ಕೊಟ್ಟಂಥ ಕೊಡುಗೆಗಳು ಒಂದು ಅರ್ಥದಲ್ಲಿ ದಾವಣಗೆರೆಯ ಯಾವತ್ತಿಗೂ ಒಂದು ದೊರೆ ಅಂತಂದರೆ ಶಿವಶಂಕರಪ್ಪನವರು ಅಂತಕ್ಕಂತಹದ್ದು ಈ ನಾಡಿಗೆ ಹೆಸರಾಗಿರುವಂತಹದ್ದು. ಅಂಥವರು ಭೌತಿಕವಾಗಿ ಇಲ್ಲದ ಸಂದರ್ಭ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ. ಅವರು ಮತ್ತು ಇತರ ಗಣೇಶ್ ಅವರು, ಬಕ್ಕೇಶ್ ಅವರು, ಕುಟುಂಬದ ಇತರ ಎಲ್ಲ ಸದಸ್ಯರು ಕೂಡ ತಂದೆಯವರು ಕಟ್ಟಿ ಬೆಳೆಸಿರುವಂತಹ ವ್ಯಾಪಾರೋದ್ಯಮ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಇದನ್ನೆಲ್ಲ ಏಕಮನಸ್ಸಿನಿಂದ ಒಟ್ಟಾಗಿ ಬೆಳೆಸುವಂತಹ, ಮುನ್ನಡೆಸ್ಕೊಂಡು ಹೋಗುವಂಥ ಸಂಕಲ್ಪವನ್ನು ಮಾಡಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಹಾಗೆ ಅವರು ಮಹಾಸಭೆಯ ಅಧ್ಯಕ್ಷರೇನಾಗಿದ್ದರು, ಆ ಮಹಾಸಭೆಯನ್ನು ಸರಿಯಾಗಿ ಮುನ್ನಡೆಸುವಂತಹ ಸಮರ್ಥರಾದಂತಹ ಅಧ್ಯಕ್ಷರನ್ನು ಮಹಾಸಭೆಯವರು ಆದಷ್ಟು ಜಾಗ್ರತೆ ನೇಮಿಸಿ ಮಹಾಸಭೆಯು ಕೂಡ ನಡೆಸ್ಕೊಂಡು ಹೋಗುವಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಆಶೆ ವ್ಯಕ್ತ ಮಾಡಿ, ಇವೆಲ್ಲ ಅವರ ಮಾರ್ಗದರ್ಶನ ಬೆಳೆದಿರ್ತಕ್ಕಂಥವ್ರು. ಅವ್ರು ಕೊಟ್ಟಿರುವಂಥ ಆದರ್ಶಗಳನ್ನು ಜೀವನದಲ್ಲಿ ರೂಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಂತೇಳಿ ಅವರ ಅಗಲಿಕೆಯಿಂದ ಸರ್ವರಲ್ಲೂ ಉಂಟಾಗಿರುವ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅಂತ ಹಾರೈಸಿ ಈ 4 ಮಾತಿಗೆ ವಿರಾಮ ಕೊಡ್ತೀವಿ. ಇದು ಮಾತನಾಡುವ ಸಮಯ ಅಲ್ಲ. ಅವರೊಬ್ಬರು ಒಂದು ಪಕ್ಷದಲ್ಲಿದ್ದರೂ ಕೂಡ ಸರ್ವ ಪಕ್ಷಗಳ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂಥವರು, ನಿಗರ್ವಿಗಳು, ಅಜಾತಶತ್ರುಗಳು, ನಿಸ್ವಾರ್ಥಿಗಳು, ಉದಾರ ಗುಣವನ್ನು ಉಳ್ಳವರಾಗಿದ್ದರು. ಕಾಯಕ ತತ್ಪರರು, ಕ್ರಿಯಾಶೀಲರು, ದೂರದೃಷ್ಟಿ ಉಳ್ಳವರಾಗಿದ್ದರು. ಹೀಗೆ ಅನೇಕ ವಿಶೇಷ ಗುಣಗಳನ್ನು ಅವರು ತುಂಬಿಕೊಂಡಿದ್ದಂಥವ್ರು. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಕನ್ನಡ ಗಾದೆ ಮಾತೇನಿದೆ, ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಶಿವಶಂಕರ್. ಅವರು ಹುಟ್ಟುತ್ತ ಶ್ರೀಮಂತರಲ್ಲ, ಆಗರ್ವ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಂಥವ್ರಲ್ಲ. ಅವರು ಝೀರೋ ಇದ್ದವರು ಹೀರೋ ಆದರು. ಝೀರೋ ಇರೋರು ಹೇಗೆ ಹೀರೋ ಆಗಲಿಕ್ಕೆ ಬೇಕು ಸಾಧ್ಯ ಅನ್ನೋದಕ್ಕೆ ಶಿವಶಂಕರ್ ನಮ್ಮ ನಡುವೆ ಒಂದು ಉದಾಹರಣೆ. ಅವರ ಗುರುಗಳು ಮಠಗಳ ಬಗ್ಗೆ ಸದಾ ಮುಗಿದ ಕೈ ಬಾಗಿದ ತಲೆಯವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಶಿವಶಂಕರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಉದಾಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವಶಂಕರಪ್ಪನಂತ ಇನ್ನೊಬ್ಬ ವ್ಯಕ್ತಿಯನ್ನು ಪಡೆದುಕೊಳ್ಳೋದು ಕೂಡ ಅಸಾಧ್ಯವಾದ ಮಾತು ಅಂತಕ್ಕಂತಹದ್ದು ಜನರಿಗೆಲ್ಲ ಗೊತ್ತಿರುವಂತಹದ್ದು. ಸರ್ವಜ್ಞ ಹೇಳಿದಾಗೆ ಅರಣ್ಯವ ಕಾಲಕ್ಕೆ ಕರೆದು ಬಾನ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಅಂತನೂ ಹಾಗೆ ಶಿವಶಂಕರಪ್ಪರು ಯಾವತ್ತೂ ಕೂಡ ಕೈಯನ್ನು ಕೊಟ್ಟವರೇ ಗೊತ್ತು, ಬೇಡದವರಲ್ಲ. ಕೊಡುಗೈ ದಾನಿಗಳಾಗಿದ್ದಂಥ ಶಿವಶಂಕರಪ್ಪರು ಇವತ್ತು ನಮ್ಮ ನಡುವೆ ಭೌತಿಕವಾಗಿಲ್ಲ. ಆದರೆ ಅವ್ರು ಮಾಡಿದಂಥ ಸಾಧನೆ, ಅವರೊಟ್ಟು ಕೊಟ್ಟಂಥ ಕೊಡುಗೆಗಳು ಒಂದು ಅರ್ಥದಲ್ಲಿ ದಾವಣಗೆರೆಯ ಯಾವತ್ತಿಗೂ ಒಂದು ದೊರೆ ಅಂತಂದರೆ ಶಿವಶಂಕರಪ್ಪನವರು ಅಂತಕ್ಕಂತಹದ್ದು ಈ ನಾಡಿಗೆ ಹೆಸರಾಗಿರುವಂತಹದ್ದು.
ಅಂಥವರು ಭೌತಿಕವಾಗಿ ಇಲ್ಲದ ಸಂದರ್ಭ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ. ಅವರು ಮತ್ತು ಇತರ ಗಣೇಶ್ ಅವರು, ಬಕ್ಕೇಶ್ ಅವರು, ಕುಟುಂಬದ ಇತರ ಎಲ್ಲ ಸದಸ್ಯರು ಕೂಡ ತಂದೆಯವರು ಕಟ್ಟಿ ಬೆಳೆಸಿರುವಂತಹ ವ್ಯಾಪಾರೋದ್ಯಮ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಇದನ್ನೆಲ್ಲ ಏಕಮನಸ್ಸಿನಿಂದ ಒಟ್ಟಾಗಿ ಬೆಳೆಸುವಂತಹ, ಮುನ್ನಡೆಸಿಕೊಂಡು ಹೋಗುವಂಥ ಸಂಕಲ್ಪವನ್ನು ಮಾಡಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಹಾಗೆ ಅವರು ಮಹಾಸಭೆಯ ಅಧ್ಯಕ್ಷರೇನಾಗಿದ್ದರು, ಆ ಮಹಾಸಭೆಯನ್ನು ಸರಿಯಾಗಿ ಮುನ್ನಡೆಸುವಂತಹ ಸಮರ್ಥರಾದಂತಹ ಅಧ್ಯಕ್ಷರನ್ನು ಮಹಾಸಭೆಯವರು ಆದಷ್ಟು ಜಾಗ್ರತೆ ನೇಮಿಸಿ ಮಹಾಸಭೆಯು ಕೂಡ ನಡೆಸ್ಕೊಂಡು ಹೋಗುವಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಆಶೆ ವ್ಯಕ್ತ ಮಾಡಿ, ಇವೆಲ್ಲ ಅವರ ಮಾರ್ಗದರ್ಶನ ಬೆಳೆದಿರ್ತಕ್ಕಂಥವ್ರು, ಅವ್ರು ಕೊಟ್ಟಿರುವಂಥ ಆದರ್ಶಗಳನ್ನು ಜೀವನದಲ್ಲಿ ರೂಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಂತೇಳಿ ಅವರ ಅಗಲಿಕೆಯಿಂದ ಸರ್ವರಲ್ಲೂ ಉಂಟಾಗಿರುವ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅಂತ ಹಾರೈಸಿ ಈ 4 ಮಾತಿಗೆ ವಿರಾಮ ಕೊಡ್ತೀವಿ. ಇದು ಮಾತನಾಡುವ ಸಮಯ ಅಲ್ಲ. ಅವರೊಬ್ಬರು ಒಂದು ಪಕ್ಷದಲ್ಲಿದ್ದರೂ ಕೂಡ ಸರ್ವ ಪಕ್ಷಗಳ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂಥವರು, ನಿಗರ್ವಿಗಳು, ಅಜಾತಶತ್ರುಗಳು, ನಿಸ್ವಾರ್ಥಿಗಳು, ಉದಾರ ಗುಣವನ್ನು ಉಳ್ಳವರಾಗಿದ್ದರು, ಕಾಯಕ ತತ್ಪರರು, ಕ್ರಿಯಾಶೀಲರು, ದೂರದೃಷ್ಟಿ ಉಳ್ಳವರಾಗಿದ್ದರು. ಹೀಗೆ ಅನೇಕ ವಿಶೇಷ ಗುಣಗಳನ್ನು ಅವರು ತುಂಬಿಕೊಂಡಿದ್ದಂಥವ್ರು. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಕನ್ನಡ ಗಾದೆ ಮಾತೇನಿದೆ, ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಶಿವಶಂಕರ್. ಅವರು ಹುಟ್ಟುತ್ತ ಶ್ರೀಮಂತರಲ್ಲ, ಆಗರ್ವ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಂಥವ್ರಲ್ಲ. ಅವರು ಝೀರೋ ಇದ್ದವರು ಹೀರೋ ಆದರು. ಝೀರೋ ಇರೋರು ಹೇಗೆ ಹೀರೋ ಆಗಲಿಕ್ಕೆ ಬೇಕು ಸಾಧ್ಯ ಅನ್ನೋದಕ್ಕೆ ಶಿವಶಂಕರ್ ನಮ್ಮ ನಡುವೆ ಒಂದು ಉದಾಹರಣೆ. ಅವ್ರ ಗುರುಗಳು ಮಠಗಳ ಬಗ್ಗೆ ಸದಾ ಮುಗಿದ ಕೈ ಬಾಗಿದ ತಲೆಯವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಶಿವಶಂಕರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಉದಾಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವಶಂಕರಪ್ಪನಂಥ ಇನ್ನೊಬ್ಬ ವ್ಯಕ್ತಿಯನ್ನು ಪಡೆದುಕೊಳ್ಳೋದು ಕೂಡ ಅಸಾಧ್ಯವಾದ ಮಾತು ಅಂತಕ್ಕಂತಹದ್ದು ಜನರಿಗೆಲ್ಲ ಗೊತ್ತಿರುವಂತಹದ್ದು. ಸರ್ವಜ್ಞ ಹೇಳಿದಾಗೆ ಅರಣ್ಯವ ಕಾಲಕ್ಕೆ ಕರೆದು ಬಾನ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಅಂತನೂ ಹಾಗೆ ಶಿವಶಂಕರಪ್ಪರು ಯಾವತ್ತೂ ಕೂಡ ಕೈಯನ್ನು ಕೊಟ್ಟವರೇ ಗೊತ್ತು, ಬೇಡದವರಲ್ಲ. ಕೊಡುಗೈ ದಾನಿಗಳಾಗಿದ್ದಂಥ ಶಿವಶಂಕರಪ್ಪರು ಇವತ್ತು ನಮ್ಮ ನಡುವೆ ಭೌತಿಕವಾಗಿಲ್ಲ. ಆದರೆ ಅವ್ರು ಮಾಡಿದಂಥ ಸಾಧನೆ, ಅವರೊಟ್ಟು ಕೊಟ್ಟಂಥ ಕೊಡುಗೆಗಳು ಒಂದು ಅರ್ಥದಲ್ಲಿ ದಾವಣಗೆರೆಯ ಯಾವತ್ತಿಗೂ ಒಂದು ದೊರೆ ಅಂತಂದರೆ ಶಿವಶಂಕರಪ್ಪನವರು ಅಂತಕ್ಕಂತಹದ್ದು ಈ ನಾಡಿಗೆ ಹೆಸರಾಗಿರುವಂತಹದ್ದು. ಅಂಥವರು ಭೌತಿಕವಾಗಿ ಇಲ್ಲದ ಸಂದರ್ಭ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ. ಅವರು ಮತ್ತು ಇತರ ಗಣೇಶ್ ಅವರು, ಬಕ್ಕೇಶ್ ಅವರು, ಕುಟುಂಬದ ಇತರ ಎಲ್ಲ ಸದಸ್ಯರು ಕೂಡ ತಂದೆಯವರು ಕಟ್ಟಿ ಬೆಳೆಸಿರುವಂತಹ ವ್ಯಾಪಾರೋದ್ಯಮ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಇದನ್ನೆಲ್ಲ ಏಕಮನಸ್ಸಿನಿಂದ ಒಟ್ಟಾಗಿ ಬೆಳೆಸುವಂತಹ, ಮುನ್ನಡೆಸಿಕೊಂಡು ಹೋಗುವಂಥ ಸಂಕಲ್ಪವನ್ನು ಮಾಡಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಹಾಗೆ ಅವರು ಮಹಾಸಭೆಯ ಅಧ್ಯಕ್ಷರೇನಾಗಿದ್ದರು, ಆ ಮಹಾಸಭೆಯನ್ನು ಸರಿಯಾಗಿ ಮುನ್ನಡೆಸುವಂತಹ ಸಮರ್ಥರಾದಂತಹ ಅಧ್ಯಕ್ಷರನ್ನು ಮಹಾಸಭೆಯವರು ಆದಷ್ಟು ಜಾಗ್ರತೆ ನೇಮಿಸಿ ಮಹಾಸಭೆಯು ಕೂಡ ನಡೆಸ್ಕೊಂಡು ಹೋಗುವಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಆಶೆ ವ್ಯಕ್ತ ಮಾಡಿ, ಇವೆಲ್ಲ ಅವರ ಮಾರ್ಗದರ್ಶನ ಬೆಳೆದಿರ್ತಕ್ಕಂಥವ್ರು, ಅವ್ರು ಕೊಟ್ಟಿರುವಂಥ ಆದರ್ಶಗಳನ್ನು ಜೀವನದಲ್ಲಿ ರೂಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಂತೇಳಿ ಅವರ ಅಗಲಿಕೆಯಿಂದ ಸರ್ವರಲ್ಲೂ ಉಂಟಾಗಿರುವ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅಂತ ಹಾರೈಸಿ ಈ 4 ಮಾತಿಗೆ ವಿರಾಮ ಕೊಡ್ತೀವಿ.